30 ವರ್ಷದಿಂದ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇವರು ಈಗ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ 19 ಜನ ದೃಷ್ಟಿಯುಳ್ಳವರು ಯಾರಿದ್ದಾರೆ ಅವರಿಗೆ ಸರಿಯಾದ ಮಾಹಿತಿಗಳು ಕೊಡದೆ ತನ್ನ ಸ್ವಾರ್ಥಕ್ಕಾಗಿ ಎಲ್ಲ ದೃಷ್ಟಿಹೀನರನ್ನು ಹೇಗಾರು ಮಾಡಿ ಕಡಿಮೆ ಮಾಡಬೇಕು, ಇಲ್ಲಿ ನಡೀತಕ್ಕಂಥ ತರಬೇತಿಗಳನ್ನ ಹಂತ ಹಂತವಾಗಿ ಮುಚ್ಚಬೇಕು. ಕೆಲವೊಂದು ಈಗ ಉದಾಹರಣೆಗೆ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನು ವರ್ಗಾಯಿಸಬೇಕು. ಇಂಥ ಕಾರ್ಯಕ್ರಮಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅಂದ ಹಾಗೆ ಟ್ರಸ್ಟ್ನಲ್ಲಿ 29 ಸದಸ್ಯರಿದ್ದು 10 ಸದಸ್ಯರು ಅಂಧರಾಗಿದ್ದಾರೆ. ಇದೀಗ ದೃಷ್ಟಿವಂಚಿತ ಸದಸ್ಯರು ತಮಗೆ ನ್ಯಾಯ ಬೇಕೆಂದು ಹೋರಾಟ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಂಧರ ಸಮಸ್ಯೆ ಪರಿಹಾರಕ್ಕೆ ಮುಂದಾದ್ರೆ ಬಾಳು ಬೆಳಗಾಗೋದಂತೂ ಖಂಡಿತ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಹೌದು, ನಮ್ಮ ಬಾಳಲ್ಲಿ ಕಣ್ಣಿಲ್ಲದಿದ್ರೂ ಕೂಡ ಈ ಸಂಸ್ಥೆ ನಮ್ಮ ಬಾಳಿಗೆ ಬೆಳಕಾಗಿ ಬರಬಹುದು ಅಂತ ಒಂದು ಆಶಾ ಭಾವನೆಯೊಂದಿಗೆ ತರಬೇತಿ ಸಂಸ್ಥೆಗೆ ಸೇರ್ಕೊಳ್ತಾರೆ. ಆದ್ರೆ ಈಗ ಈ ಒಂದು ಸಂಸ್ಥೆಯೇ ಬಾಗಿಲು ಮುಚ್ಚಿರುವಂತದ್ದು. ಯಾಕಂದ್ರೆ ಇದರ ಹಿಂದೆ ಇರುವಂತದ್ದು ಆಸ್ತಿ ಕಬಳಿಸುವ ಹುನ್ನಾರ ಅನ್ನುವಂತಹ ವಿಷಯ. ಯಾಕಂದ್ರೆ 29 ಜನ ಈ ಟ್ರಸ್ಟ್ ಅಲ್ಲಿ ಸದಸ್ಯರಿದ್ದಾರೆ. ಆದ್ರೆ ಅದರಲ್ಲಿ ಇರುವಂತದ್ದು ಕೇವಲ 10 ಜನ ಸದಸ್ಯರು ಮಾತ್ರ ವಿಕಲಚೇತನರು. ಹಾಗಾಗಿ ಅಂಧರ ಸಂಸ್ಥೆಯಲ್ಲಿ ಈಗ ಕಣ್ಣಿದ್ದವರದ್ದೇ ದರ್ಬಾರ್ ಅಂತಾನೆ ಹೇಳ್ಬೋದು. ಯಾಕೆ ಹೀಗೆ ಈ ಒಂದು ಅನ್ಯಾಯವನ್ನ ಯಾವ ರೀತಿಯಾಗಿ ಇವರು ಹೋರಾಟವನ್ನ, ಅನ್ಯಾಯದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಾರೆ, ಇದರ ಹಿಂದೆ ಏನೇನೆಲ್ಲ ಕಾಣದ ಕೈಗಳ ಕೈವಾಡ ಇದೆ, ಹುನ್ನಾರ ಏನಿದೆ, ಇವೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನನ್ನ ಜೊತೆ ಈಗ ಈ ಸಂಸ್ಥೆಯ ಸದಸ್ಯರಾಗಿರುವಂತಹ ಹೇಮಾವತಿ ಅವರಿದ್ದಾರೆ. ಹೇಮಾವತಿ ಅವರಿಗೆ ಸ್ವಾಗತ. ಅದರ ಜೊತೆಗೆ ಈ ಸಂಸ್ಥೆಯ ಸದಸ್ಯರಾಗಿರುವಂತಹ ರಹಮತುಲ್ಲಾ ಅವರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಈ ಸಂಸ್ಥೆ ಸದಸ್ಯರಾಗಿರುವಂತಹ ಮರಿಯಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕನ್ನಡ ಸಂಘದ ಸದಸ್ಯರಾಗಿರುವಂತಹ ಗಂಗಾಧರ್ ಅವರಿದ್ದಾರೆ. ನಮಸ್ಕಾರ. ಹೇಮಾವತಿ ಅವರೇ, ನಿಮ್ಮಿಂದ ನಾನು ಆರಂಭ ಮಾಡ್ತೀನಿ ಚರ್ಚೆನ. ಎಷ್ಟು ಸಮಯದಿಂದ ಈ ಸಂಸ್ಥೆಯಲ್ಲಿದ್ದೀರಿ? ಏನೆಲ್ಲ ತರಬೇತಿ ಪಡ್ಕೊಂಡ್ರಿ? ನಾವು 10 ಇಯರ್ಸ್ ಇಂದ ಇದ್ದೀವಿ ಮೇಡಮ್ ಈ ಸಂಸ್ಥೆನಲ್ಲಿ. ರೀಕೇನಿಂಗ್ ಮಾಡ್ತಾ ಇದೀವಿ. ಆದ್ರೆ ಇವಾಗ ಎಲ್ಲ ರೀಕೇನಿಂಗ್ ಇಂದಾನೆ ಎಲ್ಲ ಮುಚ್ಕೊಂಡ್ ಬರ್ತಾ ಇದ್ದಾರೆ. ನಮ್ಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಮೇಡಮ್. ನಾವು ಇದರಿಂದಾನೇ ಜೀವನ ಮಾಡಬೇಕು. ಇದು ಬಿಟ್ರೆ ನಮ್ಗೆ ಇನ್ಯಾವುದೋ ನಾವು ತರಬೇತಿ ತಗೊಂಡಿಲ್ಲ ಮೇಡಮ್. ನಾವು ಅದರಿಂದ ನಮ್ಗೆ ನಾವು ಇದರಿಂದ ಹೋರಾಡ್ತಾ ಇದೀವಿ. ಎಲ್ಲ ಇದು ಸಮಸ್ಯೆನ ಮುಚ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಯಾರು ಇದರ CEO? ಯಾರು? CEO ಶ್ರೀನಿವಾಸ್ ಅಂತ ಮೇಡಮ್. ಶ್ರೀಕಾಂತ್ ಸೆಕ್ರೆಟರಿ. ಅವರಿಬ್ಬರಿಂದಾನೇ ಇದೆಲ್ಲ ಆಗ್ತಾ ಇರೋದು ಮೇಡಮ್. ಅವರಿಬ್ರು ನಮಗೆ ಬೇಕಾಗಿಲ್ಲ ಮೇಡಮ್. ಅವರು ರಹಮತುಲ್ಲಾ ಅವರೇ, ನೀವು ಎಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿ? ನಾನು 86ರಿಂದ ಇದೇ ಸಂಸ್ಥೆಯಲ್ಲಿ ಇದ್ದೀನಿ ಮೇಡಮ್. ಟ್ರೈನಿಂಗ್ ಪಡೆದಿದ್ದು ಅಲ್ಲೇ. ಈಗ ರೀಕೇನಿಂಗ್ ಆಫ್ ಚೇರ್ಸ್ ರಿಪೇರಿ, ವೈರಿಂಗ್ ಹಾಕೋ ಕೆಲಸ ಅದೇ ಮಾಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ಮೇಂಟೈನ್ ಮಾಡ್ತಾ ಇದೀವಿ ಮೇಡಮ್. ಅದಕ್ಕೆ NABಗೆ ನಂಬ್ಕೊಂಡು, ಆದ್ರೆ NABಗೆ ನಂಬ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಈ CEO ಅನ್ನೋ ಶ್ರೀನಿವಾಸ್ ಅವನವರು ಒಂದ್ 30 ವರ್ಷದಿಂದ ಅಲ್ಲಿ ಎಲ್ಲ ಬ್ಯಾಲೆನ್ಸ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿಳ್ಸ್ಕೊಂಡ್ಬಿಟ್ಟು ಹೊಸ ಒಂದು 5 ಜನಗೆ ಅವ್ರು ಕಮಿಟಿ ಅವ್ರಿಗೆ ಸರ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಣ್ಣೀರೋರ್ಗೆ ಸರ್ ಮಾಡ್ಕೊಂಡ್ಬಿಟ್ಟು ಇರೋದು ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿನೂ ಎಲ್ಲ ತಗೊಂಡೋಗಿ ಒಂದೇ ಒಂದು ಆಫೀಸಲ್ಲಿ, ಇನ್ನು ಉಳಿದಿದ್ದೆಲ್ಲ ಬಿಲ್ಡಿಂಗ್ ಖಾಲಿ, ಒಂದೇ ಆಫೀಸಲ್ಲಿ ಹಾಕೊಂಡು ಎಲ್ಲ ಸೆಕ್ಷನ್ಗಳು ಸುಮಾರು 50 ಜನ ಕೆಲಸ ಮಾಡ್ತಾರೆ. 50 ಜನಕ್ಕೂ ಒಂದೇ ಕಡೆ ಕುಂಡ್ರಿಸ್ಕೊಂಡು ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಉಳಿದಿದ್ದು ಬಿಲ್ಡಿಂಗ್ ಖಾಲಿ ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ ಮೇಡಮ್ ಅದು? ಆಮೇಲೆ ಅಲ್ಲಿ ನಮ್ಮ ಚೇರ್ ರಿಪೇರಿ ಆರ್ಡರ್ಗಳು ಬರೋ ಹತ್ರ ಟೆಲಿಫೋನ್, ಡೈರೆಕ್ಟ್ ಟೆಲಿಫೋನ್ ಇತ್ತು, ಅದು ಕಟ್ ಮಾಡಿ ಬಿಸಾಕಿದ್ದಾರೆ. ನಮ್ಗೆ ಬರಬಾರ್ದು ಆರ್ಡರ್ಗಳು ಅಂತ. ಆಮೇಲೆ ಅಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು ಇಬ್ರು, ಒಬ್ರು ಆಫೀಸ್ ಅವರು, ಒಬ್ರು ಮೇಡಮ್, ಅವ್ರಿಬ್ರಿಗೂ ಕೆಲಸದಿಂದ ವಜಾ ಮಾಡಿದ್ದಾರೆ. ಆಮೇಲೆ ಅಲ್ಲಿ ತಿರ್ಗಾ ಇನ್ನೊಂದು ನಮ್ಗೆ ಫಂಡ್ ಕಡಿಮೆ ಇದೆ, ಬಹಳ ಕಡಿಮೆ ದರದಲ್ಲಿ ಇದೆ. ಯಾಕೋ ಕಾಲದಲ್ಲಿ ಮಾಡಿರೋ ಫಂಡ್, ಅದು ಫಂಡ್ ಕೂಡ ಅಷ್ಟೇ ಇದೆ, ಇನ್ನೂ ರೈಸ್ ಮಾಡಿಲ್ಲ. ನಾವು ಬೇರೆ ಕಡೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಿಗೆ ಹೋಗಿ ಕೆಲಸ ಮಾಡೋದು, ಅಲ್ಲಿ ಒಂದು ಪೀಸ್ 73 ರೂಪಾಯಿ ಕೊಡ್ತಾರೆ. ಆ ಲೆಟರ್ ತಗೊಂಡ್ ಬಂದು ಇವ್ರಿಗೆ ಹತ್ರ ಕೊಟ್ರೆ ಇವ್ರ ಫಂಡ್ ಅಲ್ಲಿ ನಮ್ಗೆ ಪೇಮೆಂಟ್ ಮಾಡ್ತಾರೆ. ಆಮೇಲೆ ತಿರ್ಗಾ ಅವ್ರ ಕಡೆಯಿಂದ ಚೆಕ್ ತರಿಸ್ಕೊಂಡು ಈ ಫಂಡ್ಗೆ ಅಡ್ಜಸ್ಟ್ ಮಾಡ್ತಾರೆ. ಆ ತರ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮೇಡಮ್, ನಮ್ಗೆ ಒಂದು ವರ್ಷಕ್ಕೆ ಒಂದ್ಸತಿ ರೇಟ್ ರೈಸ್ ಮಾಡ್ಬೇಕು ವಿಧಾನಸೌಧದಿಂದ ಇರೋದದು, ಆ ಗೌರ್ಮೆಂಟ್ ಆರ್ಡರ್.
ಆದರೆ ಇವು ಶ್ರೀನಿವಾಸ್ ಅನ್ನೋರು ಎತ್ತಿ ಮುಚ್ಚಿಕ್ಬಿಟ್ಟು 3 ವರ್ಷಕ್ಕೆ ಒಂದ್ಸತಿ ಮಾಡಿಕೊಂಡು ನಮಗೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಮೇಡಮ್. ಮುಂದೆ 30 ವರ್ಷದಿಂದ ನಮಗೆ ದುಡ್ಡುಗಳೆಲ್ಲ ತುಂಬ ಅನ್ಯಾಯ ಮಾಡಿದ್ದಾರೆ ಮೇಡಮ್. ಈ ಥರ ಸುಮಾರು ತೊಂದರೆಗಳು ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ನಾವು ಎಷ್ಟೋ ಹೇಳಿದ್ವಿ, ಎಷ್ಟೋ ಬೇಡಿದ್ವಿ, ಏನು ಹೇಳಿದ್ರು ನಮ್ಮ ಬ್ಲೈಂಡ್ ಹೇಳಿಕೆ ನಡಿಬಾರ್ದು ಮೇಡಮ್. ಅವ್ರ ಹತ್ರ ಅವ್ರು ಹೇಳ್ದಂಗೆ ಮಾತ್ರ ನಡ್ಕೊಂಡು ಹೋಗ್ಬೇಕು. ನಾವು ಎಷ್ಟಂತ ಹೋಗೋದು ಮೇಡಮ್? ನಾವು ನಮ್ಗೆ ಒಂದು ಪ್ರಾಣ ಅಂತ ಇದೆ, ನಾವು ಒಂದು ಜೀವನ ಅಂತ ಇದೆ, ನಾವು ಬದುಕಬೇಕು, ಬಾಳ್ಬೇಕು, ಮುಂದೆ ಬರ್ಬೇಕು ಅನ್ನೋದು ಆಸೆ ಇಲ್ವಾ ಮೇಡಮ್? ನಾವು ಎಷ್ಟು ಅಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಕೇಳೋದೇ ಇಲ್ಲ ಮೇಡಮ್. ಅವ್ರ ಆಟನೇ ಅವ್ರು ಸಾಗಿಸ್ತಾರೆ. ಆಗ್ಲೇ ನಾವು 3 ತಿಂಗಳಾಯ್ತು ಕೂತ್ಕೊಂಡು ಆಫೀಸ್ ಮುಂದ್ಗಡೆ. 3 ತಿಂಗಳಿಂದ ನೀವು ಯಾರು ಏನು ಅದು ಓಪನ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದು ಉದ್ದೇಶನೇ ಇಲ್ಲ. ನೀವು ಬೇಡಪ್ಪ ರಿಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ರೇನು ಅವರು ರಿಸೈನ್ಗೂ ಬರಲ್ಲ, ಅಥವಾ ನಮ್ಗೆ ಸರಿಪಡಿಸೋಕ್ಕೂ ಬರಲ್ಲ. ಯಾರು ಬರ್ತಾ ಇಲ್ವಾ ಅಲ್ಲಿ? ಶ್ರೀನಿವಾಸ್ ಮತ್ತು ಸೆಕ್ರೆಟರಿ ಮೇಡಮ್ ಶ್ರೀಕಾಂತ್ ರಾವ್ ಇಬ್ರು ಬರ್ತಾ ಇಲ್ಲ. ಅಷ್ಟು ಅವ್ರಿಗೆ ಇದು ಇಲ್ವಂದ್ರೆ ಅದು ಯಾಕೆ ಮೇಂಟೈನ್ ಮಾಡಬೇಕು? ಬಿಟ್ಟು ಹೋಗ್ಬಿಡ್ಬೇಕು ಮೇಡಮ್. ನಮ್ಮ ಪಾಡು ನಾವು ಹೆಂಗೋ ನಡ್ಸ್ಕೊಂತೀವಿ, ಏನೋ ಮಾಡ್ಕೊಂತೀವಿ. ಇವರು ಬಲಂತರದಿಂದ ಯಾಕೆ ಕೂತ್ಕೊಳ್ಬೇಕು? ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಕೂತ್ಕೊಳ್ಬೇಕು? ಯಾಕೆ ಬರ್ಬೇಕು? ಯಾಕೆ ರಿಸೈನ್ ಮಾಡ್ಬಿಟ್ಟು ಹೋಗ್ಬಾರ್ದು? ಇವ್ರು ಬಲಂತರದಿಂದ ರಿಸೈನ್ ಮಾಡ್ದಿರ ಅಲ್ಲೇ ನಮ್ಗೆ ಕೇಸ್ ಬೇರೆ ಬುಕ್ ಮಾಡೋಕೆ ಟ್ರೈ ಮಾಡ್ತಾ ಇದಾರೆ ಮೇಡಮ್. ಲೆಟರ್ ಕೂಡ ಕಳಿಸ್ಬಿಟ್ಟಿದ್ದಾರೆ ಮೇಡಮ್ ಹೈಕೋರ್ಟ್ ಇಂದ. ಅಂದ್ರೆ ಯಾರೀಗ ನಿಮ್ಮ ಮೇಲೆ ಯಾವ ರೀತಿಯಂತಹ ಕೇಸನ್ನ ಹಾಕೋದಕ್ಕೆ ಅವ್ರು ಪ್ರಯತ್ನಿಸಿದ್ದಾರೆ? ಸುಮ್ನೆ ಬಿಟಿ ಕೇಸ್ ಏನೋ ಇವರು ನಾವು ಹೊಡಿಯೋಕ್ ಹೋಗ್ತೀವಿ, ನಾವು ರೌಡಿಸಮ್ ಮಾಡ್ತೀರಂತ ನಮ್ಗೆ ನಮ್ಮ ಮಾತು ಇವರು ಅವ್ರ ಮಾತು ಪೊಲೀಸ್ನವ್ರು ಕೇಳ್ತಾ ಇಲ್ವಂತೆ. ನಮ್ಮ ಮಾತು ಕೇಳ್ತಾರ ಪೊಲೀಸ್ನವರು? ಅವ್ರ ಮಾತೆ ಕೇಳಿ ನಮ್ಗೆ ನಮ್ಮ ಹತ್ರ ಇಂದ ಅವ್ರಿಗೆ ಬಿಡಿಸ್ಕೊಂಡು ಹೋಗಿರೋದು ಪೊಲೀಸೇ. ಉಲ್ಟಾ ಪೊಲೀಸ್ನವ್ರ ಮೇಲೆ ಏನ್ ಹಾಕಿದ್ದಾರೆ? ಪೊಲೀಸ್ನವ್ರು ನಮ್ಮ ಮಾತು ಕೇಳ್ತಾ ಇಲ್ಲ. ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ನಾವು ಅವ್ರಿಗೆ ಏನ್ ಹೇಳಲ್ಲ, ಏನ್ ಮಾಡಲ್ಲಪ್ಪ, ನೀವು ಹೋಗಿ ಏನಿದ್ರು ಕೋರ್ಟ್ ಇಂದ ಕೇಸ್ ಹಾಕಿ ಅಂತ ಹೇಳಿದಾರಂತೆ ಮೇಡಮ್. ಕೋರ್ಟ್ ಇಂದ ಏನಂತ ಕೇಸ್ ಹಾಕ್ತಾರೆ ಮೇಡಮ್ ನಮ್ಮ ಮೇಲೆ? ಈಗ ನೀವು ಒಬ್ರು ನಮ್ಮ 10 ಜನ ಹೊಡಿಬಹುದು, 10 ಜನ ಸೇರಿ ನಿಮ್ಮೊಬ್ರಿಗೆ ಹೊಡಿಯೋಕ್ಕಾಗತ್ತಾ ಮೇಡಮ್? ಅದು ಯಾವ ತರ ಕೇಸ್ ಅಂತ ಮಾಡ್ತಾರೆ ಮೇಡಮ್ ಅವರು ನಮ್ಮ ಮೇಲೆ? ಓಕೆ, ಮರಿಯಪ್ಪ ಅವರೇ, ಏನೇನ್ ತರಬೇತಿಗಳನ್ನ ಅಲ್ಲಿ ಕೊಡ್ಲಾಗ್ತಾ ಇತ್ತು? ಈಗ ಶ್ರೀಕಾಂತ್ ಮೇಲೆ, ಶ್ರೀನಿವಾಸ್ ಅವ್ರ ಮೇಲೆ ಆರೋಪ ಮಾಡಿದ್ರು ಇವರು. ಯಾಕೆ ಹಾಗೆ ಮಾಡ್ತಾರೆ ಅಂತ ಅನ್ಸುತ್ತೆ? ಏನಿದೆ ಇದ್ರ ಹಿಂದೆ? ಮೇಡಮ್ ಅದು ಹೇಳ್ಬೇಕಂದ್ರೆ ಕರೆಕ್ಟಾಗಿ ಮೇಡಮ್, ರತ್ನ ಆತ್ಮ ಅವರ ಅಂತ ಒಬ್ರು ಲೇಡೀಸ್ ಮೇಡಮ್, ಅವರು ಫಸ್ಟ್ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಬಂದು ಒಂದು ಅಂಧಕ್ಕಾಗಿ ಒಂದು ಸಂಸ್ಥೆ ಓಪನ್ ಮಾಡಿದ್ರು ಮೇಡಮ್. ಚಿಕ್ಕದು ಕಾರ್ ಶೆಡ್ ಮೇಡಮ್, ಚಿಕ್ಕ ಕಾರ್ ಶೆಡ್ ಓಪನ್ ಮಾಡಿ ಅಲ್ಲಿಂದ ಈ ಬಿಲ್ಡಿಂಗ್ ತನಕ ಬೆಳಕಂತ ಮೇಡಮ್, ಬಾಡಿಗೆ ಕೊಟ್ಟು ಹಿಂಗೆ ಮಾಡಿ ಸ್ವಂತ ಬಿಲ್ಡಿಂಗ್ ಸೈಟ್ ನಂಬರ್ 4 ಅಂತ ಮಾಡ್ಕೊಂಡ್ರು ಮೇಡಮ್. ಅದು ಹೆಚ್ಚು ಕಡಿಮೆ 30 ವರ್ಷದಿಂದ ನಡೀತಾ ಇತ್ತು ಮೇಡಮ್. ಆವಾಗ ಚೆನ್ನಾಗಿ ನಡೀತಿತ್ತು ಮೇಡಮ್. ಮೇಡಮ್ ಇರೋ ತನಕ ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ, ಯಾವ ಹುಡುಗರಿಗೂ ತೊಂದರೆ ಇರ್ತಿಲ್ಲ, ಅಲ್ಲಿ ಟ್ರೈನಿಂಗ್ ಬರೋರಿಗೂ ತೊಂದರೆ ಇಲ್ಲ, ಯಾವ ಆಫೀಸರ್ಗೂ ತೊಂದರೆ ಇಲ್ಲ. ಅವರಿರೋ ಕರೆಕ್ಟಾಗಿ ನಡೀತಿತ್ತು ಮೇಡಮ್. ಅವರು ಇದ್ದದಂಗೆ ಅವರು ಸತ್ತೋದ್ರು ಮೇಡಮ್. ಸತ್ತೋದ್ಮೇಲೆ ಈ ಶ್ರೀನಿವಾಸ್ ಅಂತ ಅಲ್ಲಿ ಫಸ್ಟ್ ಬಂದು ಕ್ಲರ್ಕಾಗಿ ಸೇರ್ಕೊಂಡಿದ್ರು ಮೇಡಮ್. ಕ್ಲರ್ಕಾಗಿ ಸೇರ್ಕೊಂಡು ಆಮೇಲೆ ನಿಧಾನವಾಗಿ ಪ್ಲೇಸ್ಮೆಂಟ್ ಆಫೀಸರಾಗಿ ಮೂವ್ ಮಾಡಿದ್ರು ಮೇಡಮ್. ಪ್ಲೇಸ್ಮೆಂಟ್ ಆಗಿ ಮೂವ್ ಮಾಡಿದ್ಮೇಲೆ ನಿಧಾನವಾಗಿ ಚೀಫ್ ಸೆಕ್ರೆಟರಿ ಇದು ಚೀಫ್ ಇಂಜಿನಿಯರಿಂಗ್ ಮಾಡಿದ್ದು CO ಆಗಿ ಮಾಡಿದ್ರು ಮೇಡಮ್. ಅವಾಗಿಂದ ಮಾಡಿ ಈ ಅವರು ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಮೇಡಮ್. ಮಾಡಿದ್ಮೇಲೆ ಅವ್ರಿಗೆ ಏನು ಒಂದು ಮನಸ್ಸಲ್ಲಿ ಏನು ಬಂತ ಗೊತ್ತಿಲ್ಲ ಮೇಡಮ್. ಅವರು ಇದ್ದದಂಗೆ ಎಲ್ಲನೂ ಒಂದೊಂದಾಗಿ ಮುಚ್ಚಿ ಎಲ್ಲನೂ ಖಾಲಿ ಮಾಡಿ ಆ ಜಾಗನೇ ಬೇರೆ ಥರ ರೀತಿಯಲ್ಲಿ ಮಾಡಬೇಕು ಅಂತ ಅವ್ರಿಗೊಂದು ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಮೇಡಮ್. ನಾವು ಈ ಚೇರ್ಗೆ ವೈರ್ ಹಿಡಿದ್ರೆ ಟ್ರೈನಿಂಗ್ ಕೊಡ್ತಾ ಇದ್ರು. ಆಮೇಲೆ ಈ ಡೆಸ್ಟರ್ಸ್ ಎಲ್ಲ ಟೇಬಲ್ ಎಲ್ಲ ಒರೆಸ್ತಾರೆ ನೋಡಿ ಮೇಡಮ್, ಅಂಥ ಬಟ್ಟೆಗಳೆಲ್ಲ ನೀತಾ ಇದ್ರಿ. ಆಮೇಲೆ ಈ ಫುಡ್ ಮ್ಯಾಟ್ ಕಾಲು ಒರೆಸ್ತಾರೆ ನೋಡಿ, ಅದೆಲ್ಲ ಮಾಡ್ತಾ ಇದ್ರಿ ಮೇಡಮ್. ಆಮೇಲೆ ಸೈಕಲ್ ಮೆಕ್ಯಾನಿಕ್ ಅಂತ ಇತ್ತು ಮೇಡಮ್. ಆಮೇಲೆ ವೀವಿಂಗ್ ಅಂತ ಇತ್ತು. ಎಲ್ಲ ಒಂದೊಂದಾಗಿ ಮುಚ್ಚಿಬಿಟ್ಟು ಮೇಡಮ್. ಈಗ ಲಾಸ್ಟಿಗೆ ರೀಕ್ಯಾನಿಂಗ್ ಟ್ರೈನಿಂಗ್ ಮುಚ್ಚಿದ್ದಾರೆ ಮೇಡಮ್ ಸದ್ಯಕ್ಕೆ. ಈಗೆಲ್ಲ ಮಿಷಿನ್ಗಳೆಲ್ಲ ಮಾರ್ಬಿಟ್ಟವ್ರು ಮೇಡಮ್. ಆಮೇಲೆ ವಿಜಯ ಬ್ಯಾಂಕ್ ಅಂತ ಒಂದು ಬಸ್ ಕೊಟ್ಟಿದ್ರು, ಆ ಬಸ್ಸನ್ನು ಮಾರಿ ಹಾಕಿದ್ರು ಮೇಡಮ್. ಗಂಗಾಧರ್ ಅವರೇ, ನೀವು ಈ ಒಂದು ಸಂಸ್ಥೆಯಿಂದ ಸಾಕಷ್ಟು ಸಮಯಗಳಿಂದ ನೋಡ್ತಾ ಬರ್ತಿದ್ರಿ. ಯಾವತ್ತಿಂದ ಈ ರೀತಿಯಾದಂತಹ ಬೆಳವಣಿಗೆ ಆಗೋದಿಕ್ಕೆ ಶುರುವಾಯ್ತು ಅಂತ ಹೇಳಿ? ನಾವು ವರ್ಷಕ್ಕೊಂದು ಬಾರಿ ಹೋಗ್ತಾ ಇದ್ರಿ ಮೇಡಮ್. ನಮ್ಮ ಸ್ನೇಹಿತ ಶೇಷು ಅವ್ರ ಮಗನ ಹುಟ್ಟಿದಬ್ಬಕ್ಕೋಸ್ಕರ ಅಲ್ಲಿ ಆಚರಣೆ ಮಾಡ್ತಾ ಇದ್ರು. ಪ್ರತಿ ವರ್ಷ ಅಲ್ಲೇ ಆಚರಣೆ ಮಾಡೋದು. ಪ್ರತಿ ವರ್ಷ ಹೋಗಿ ಆಚರಣೆ ಮಾಡ್ಕೊಂಡು ಸಿಹಿ ತಿಂಡಿ ಕೊಟ್ಕೊಂಡು ಬರ್ತಾ ಇದ್ರಿ. ಮೊನ್ನೆ ಇದು ರಂಜಾನ್ ಪ್ರಯುಕ್ತ ನಮ್ಮ ಮನೆ ತಾವು ಭಾಷಾ ಬೈ ಅಂತ ಒಬ್ರು ಇದ್ದಾರೆ. ಅವರು ಈ ತರ ಬ್ಲೈಂಡ್ ಅವ್ರಿಗೆ ಊಟ ಕೊಡಬೇಕು ಅಂತ ಹೇಳಿದ್ರು. ಸರಿ, ನಮ್ಗೆ ಗೊತ್ತಿರೋ ಬ್ಲೈಂಡ್ ಇದಿದೆ, ಬನ್ನಿ ಹೋಗೋಣ ಅಂತ ಕೊಟ್ಕೊಂಡು ಅವ್ರಿಗೆ 2 ದಿವಸ 3 ದಿವಸದಿಂದ ಊಟ ಕೊಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಲ್ಲೇ ಹೋಟ್ಲಲ್ಲಿ ಎಲ್ಲ ಒಂದು 1000 ರೂಪಾಯಿಗೆ ಆಗೋ ತಿಂಡಿ ಕಟ್ಕೊಂಡು ಇವ್ರು ಕೊಟ್ರು. ಆಮೇಲೆ ನಾವು ಸಂಘ ಸದಸ್ಯರೆಲ್ಲ ಕುತ್ಕೊಂಡು ಮಾತಾಡಿ ಒಬ್ಬೊಬ್ರು ಒಂದೊಂದು ದಿವಸ ಊಟಕ್ಕಂತೇಳಿ 30 ದಿನ ಪ್ಲಾನ್ ಹಾಕೊಂಡು ಪ್ರತಿ ಸ್ಟ್ರೈಕ್ ಮುಗಿಯೋರು, ಪ್ರತಿಭಟನೆ ಮುಗಿಯೋವರೆಗೂ ಒಬ್ಬೊಬ್ರು ಒಂದೊಂದು ದಿವಸ ಥರ ಪ್ಲಾನ್ ಹಾಕೊಂಡು ಒಂದು ಬಟ್ಟನ್ನು ನೇಮಿಸಿ
ಅವರು ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸೇರಿಸಿ ಊಟ ಎತ್ಕೊಂಡು ಕೊಡೋ ಥರ ಇದು ಮಾಡಿಬಿಟ್ಟು ಡೈಲಿ ನಡೀತಾ ಐತೆ. 1 ತಿಂಗಳ ಕಾರ್ಯಕ್ರಮ ಹಾಕೊಂಡಿದ್ದೀರಿ. ಪ್ರತಿ ತಿಂಗಳು ಇವ್ರು ಎಷ್ಟು ದಿವಸ ಪ್ರತಿಭಟನೆ ಮುಷ್ಕರ ನಡೀತದೋ ಅಲ್ಲಿವರೆಗೂ ನಾವು ಈ ಕಾರ್ಯಕ್ರಮ ಹಾಕೊಂಡಿದ್ದೀರಿ ಮೇಡಮ್. ಓಕೆ, ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತಾ ಆ ಟೈಮಲ್ಲಿ ಏನಾದರೂ ಹೇಳಿದ್ರು ಅವರಿಗೆ ಶ್ರೀಕಾಂತ್ ಅವತ್ತು ಶ್ರೀನಿವಾಸ್? ಅಲ್ಲಿ ಸಾಯಿಬಾಬಾ ದೇವಸ್ಥಾನದಿಂದ ಪ್ರತಿ ವಾರ ಸ್ವೀಟ್ ಬರ್ತಾ ಇತ್ತು ಮೇಡಮ್, ಸಿಹಿ ತಿಂಡಿ. ಅದನ್ನ ರದ್ದು ಮಾಡಿದ್ದಾರೆ ಅವರು. ಆಮೇಲೆ ನಮ್ಮ ಹುಡುಗನ್ಗೆ ಒಬ್ಬನಿಗೆ ನೀನ್ ಯಾಕೆ ಊಟ ಎತ್ಕೊಂಡ್ ಬರ್ತೀಯ ಅಂತ ಬೆದರಿಕೆ ಆಗಿದ್ದಾರೆ. ನಾವು ಆ ಬೆದರಿಕೆಗೆಲ್ಲ ಬಗ್ಗಿಲ್ಲ. ನಾನು ಹೇಳಿದೆ ನೀನೇನ್ ಭಯ ಬೀಳ್ಬೇಡಪ್ಪ, ನೀನ್ ಬೆಳಿಗ್ಗೆ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡು, ಅದೇನಾಗುತ್ತಾ ನಾವು. ಅವ್ರ ಹುಡುಗ ತುಂಬಾ ಭಯ ಬಿದ್ದ, ಇಲ್ಲ ನನ್ಗೆ ಊಟ ಎತ್ಕೊಂಡು ಹೋಗ್ತಾ ಆಗಲ್ಲ, ಬೆದರಿಕೆ ಹಾಕಿದ್ದಾರೆ, ಯಾಕೆ ಊಟ ಎತ್ಕೊಂಡು ಹೋಗ್ತೀರಾ ಅವ್ರಿಗೆ. ಎಲ್ಲೆಲ್ಲಿ ಅವ್ರಿಗೆ ಆಹಾರ ತಿಂಡಿಗಳು ಬರ್ತಾ ಇತ್ತು ಅದನ್ನೆಲ್ಲ ರದ್ದು ಮಾಡಿದ್ದಾರೆ. ಆಮೇಲೆ ನಮ್ಮ ಹುಡುಗನ್ಗೆ ಬೆದರಿಕೆ ಹಾಕಿದ್ದಾರೆ, ನೀವು ಹೋಗ್ಬಾರ್ದು ಅವ್ರಿಗೆ ಊಟ ಎತ್ಕೊಂಡು ಅಂತ. ಯಾರಂತ ಗೊತ್ತಿಲ್ಲ, ಅವ್ರು ಗಾಡಿಲಿ ಎತ್ಕೊಂಡೋಗಿ ಡೈಲಿ ಕೊಟ್ಬಿಟ್ಟು ಬೆಳಗ್ಗೆ ಹೊತ್ತು ಎತ್ಕೊಂಡ್ಬಂದು ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ನು ಭಯ ಬಿದ್ದು ನಾನು ಹೋಗೋದಿಲ್ಲ ಅಂತ ಗೊತ್ತಿದ್ರು. ನಾನು ಹೇಳಿ ಡೈಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನಿಜವಾಗ್ಲೂ ಎಂತಹ ಘಟನೆಗಳೆಲ್ಲ ನಡೀತಾ ಇರುವಂತದ್ದು. ಯಾಕಂದ್ರೆ ಒಂದು ನಮ್ಮಿಂದ ಸಣ್ಣ ಸಹಾಯ ಆದ್ರೂ ಆಗ್ಲಿ ಅಂತ ಎಷ್ಟೋ ಜನ ಭಾವಿಸ್ತಾರೆ, ಸಣ್ಣ ಮಾನವೀಯತೆಯಿಂದ ವರ್ತಿಸ್ತಾರೆ. ಆದ್ರೆ ಈ ಸಂಸ್ಥೆಯಲ್ಲಿ ಇರುವಂತವರು ಅನ್ಯಾಯವನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ, ಇವರ ಮೇಲೆ ಕೇಸನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡ್ತೀನಿ ಬ್ರೇಕ್ನ ನಂತರ.